ನಾನು ಮುಂಚೆ ಗಾರೆ ಕೆಲಸ ಮಾಡ್ತಾ ಇದ್ದೆ. ಮುಂಚೆ ಗಾರೆ ಕೆಲಸ ಮಾಡ್ಬೇಕಾದ್ರೆ ಮೇಲ್ಗಡೆ ಬಿದ್ದಿದ್ದೀನಿ. ಮೇಲ್ಗಡೆ ಬಿದ್ದ ಕೇಸಿಂದ ಈ ತರ ಫೈನಲ್ ಇಂಜರಿ ಕಾರ್ಡ್ ಆಯ್ತು. ಒಂದು 5 ವರ್ಷ ಮನೇಲೆ ಮಲ್ಕೊಂಡಿನಿ. 5 ವರ್ಷ ನನಗೆ ಏನು ಮರ್ಯಾದೆ ಅನ್ನೋದೇ ಇದ್ದಿಲ್ಲ. 1.5 ಲಕ್ಷನೋ 2 ಲಕ್ಷನೋ ಆಗಿರ್ಬೋದು. ಅಷ್ಟೇ ಹಾಸ್ಪಿಟ್ಲ್ ತೋರಿಸ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಟ್ರು. ಜೀವನನೇ ಬೇಡ ಅನ್ನಂಗೆ ಆಗ್ಬಿಡ್ತು ನನಗೆ. ಎಲ್ಲ ನಾನೇ ಅದು ಇನ್ನೊಂದು ವೀಲ್ ಚೇರ್ ಇತ್ತು. ವೀಲ್ ಚೇರ್ ತೊಗೊಂಡೋಗಿ ಎಲ್ಲೇನೋ ಬಿದ್ದುಬಿಟ್ಟು ಸತ್ತ ಹೋಗ್ಬಿಡ್ಬೇಕಂತ ಆಸೆ ಬಂದ್ಬಿಟ್ಟಿತ್ತು. ನಮ್ಮ ಅಪ್ಪ ಚೆನ್ನಾಗಿದ್ದಾಗ ಈ ತರ ಇದ್ದೀನೋ, ಈಗ ಯಾಕೆ ಹಿಂಗೆ ಆಗ್ಬಿಡುತ್ತೆ ಅಂತ ಹೇಳಿ ತರ ಅವ್ರಿಗೆ ಬೇಜಾರಾಗ್ಬಿಡ್ತೀನಿ. ಅವ್ರಿಗೆ ಜೀವನನೇ ಬೇಡ ನಂಗೆ ಆಗ್ಬಿಟ್ಟಿತ್ತು ಮೇಡಮ್. 5 ವರ್ಷ ನನಗೆ ಜೀವನನೇ ಮನೇಲೆ ಮಲ್ಕೋಬೇಕು. ಆಚೆ ಹೋಗಂಗಿಲ್ಲ, ಏನು ಬರಂಗಿಲ್ಲ, ಯಾರಿಗೂ ಮಾತಾಡಂಗಿಲ್ಲ. ಜೀವನನೇ ಬೇಡ ನಂಗೆ ಬಿಟ್ಟಿತ್ತು. ನಾನು ಭೂಮಿಗೆ ಎದಕ್ಕೆ ಬಂದೀವಿ? ದುಡ್ಲಿಕ್ಕೆ ಬಂದೀವಿ. ನಾವು ದುಡಿಬೇಕನ್ನೋದೇ ನನ್ನ ಅದು ಒಂದೇ ಆಸೆ ಮೇಡಮ್. ನಮ್ಮ ಮತ್ತೊಬ್ಬರ ಬೇರೆ ಹತ್ರ ನಾವು ಅದು ಕಳ್ಳತನ ಮಾಡಬಾರ್ದು, ಇವ್ರ ಹತ್ರ ಅದು ಭಿಕ್ಷೆ ಬಿಡ್ಬಾರ್ದು, ಅದು ಒಂದು ನನ್ನ ಹತ್ರ ಇಲ್ಲ. ಈಗ ದಿವಸ 500-600 ರೂಪಾಯಿ ಸಂಪಾದನೆ ಮಾಡ್ತೀನಿ. ಚೆನ್ನಾಗಿ ಮಾಡ್ತಾ ಇದ್ದೀನಿ ಮೇಡಮ್, ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದೀನಿ. ಯಾರು ಬಂದು ನಿಮಗೆ ಆ ಟೈಮಲ್ಲಿ ನಿಮಗೆ ಸಹಾಯ ಮಾಡಿದ್ದು ಅಂತ? ಸಹಾಯ ಏನು ಮಾಡಿಲ್ಲ ಮೇಡಮ್, ಯಾರು ಸಹಾಯ ಮಾಡಿಲ್ಲ. ನಮಗೆ ನೋಡೇ ಇಲ್ಲ. ಸಹಾಯ ಮಾಡೋದನ್ನ ಬಿಡಿ, ನಮ್ಗೆ ತಿರುಗಿ ಬಂದನು ನೋಡಿಲ್ಲ ಯಾರು. ಇಲ್ಲ, ಯಾವ ಸಂಬಂಧಿಕರು ಬಂದಿಲ್ಲ, ಯಾರು ಇಲ್ಲ. ಇಲ್ಲೇ ಇರೋಷ್ಟು ಸಾಕಷ್ಟು ಸಂಬಂಧಿಕರಿದ್ದಾರೆ. ಇವರು ಸಂಬಂಧಿಕರು ತುಂಬಾ ಜನ ಇದ್ದಾರೆ. ನಾವು ಯಾರು ನಮ್ಮ ಸಹಾಯಕ್ಕೂ ಬರಲ್ಲ, ನಾವು ಕೇಳಕ್ಕೂ ಹೋಗಲ್ಲ. ಯಾಕಂದ್ರೆ ಇವತ್ತು ಸಹಾಯ ಮಾಡ್ತಾರೆ, ನಾಳೆ ಮಾತಾಡ್ತಾರೆ. ಅದಕ್ಕೆ ನಮ್ಗೆ ಅಂತ ಸಂಬಂಧನೂ ಬೇಡ ಅಂತ ನಾವಾಯ್ತು, ನಮ್ ಜೀವನ ಆಯ್ತು ಅಂತ ಇದೀವಿ ಮೇಡಮ್. ನಾನು ಅನುಭವಿಸಿದ ಕಷ್ಟ 4 ಗೋಡೆಗೆ ಗೊತ್ತು. 4 ಗೋಡೆಗೆ ಗೊತ್ತಿರಂತ ಅಷ್ಟು ಕಷ್ಟ ಅನುಭವಿಸಿನಿ. ಏನ್ ಮಾಡ 4 ಮನೆ ಕೆಲಸ ಮಾಡಿದ್ರೆ ನಮ್ಗೆ ಹೊಟ್ಟೆ ತುಂಬೋದು, ಆ ತರ ಆಗಿದೆ ಇವಾಗ ಪರಿಸ್ಥಿತಿ. ನಮ್ಮ ಕಡೆಯಿಂದ ಒಂದು ಚಿಕ್ಕ ನಿಮಗೆ ಸಹಾಯ, ಇದು ಐಬ್ರೈಟ್ ಅಂತ. ನಿಮ್ಮ ಮನೇಲಿ ನಿಮ್ಮ ವೈಫ್ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಈ ಸೀರೆ. ಇದು ನಮ್ಮ ಕಡೆಯಿಂದ 10 kg ಅಕ್ಕಿ. ನಮ್ಮ ಕಡೆಯಿಂದ ಇದೊಂದು ಚಿಕ್ಕ ಸಹಾಯ ನಿಮಗೆ, ಪ್ಲೀಸ್. ಇವತ್ತು ಒಂದು ಹೊತ್ತು ಊಟ ಉಂಡಂಗೆ ಆಗ್ಬಿಡ್ತು ನನಗೆ ಇವತ್ತು. ಜನರಿಗೆ ಹೇಳೋದು ಇಷ್ಟೇ, ನಾನು ಯಾರು ಕುಗ್ಗುಲಕ್ಕೆ ಹೋಗ್ಬೇಡಿ. ಇರೋದು ಒಂದೇ ಜೀವನ, ಮತ್ತೊಂದ್ಸರಿ ಹುಟ್ಟಿ ಬರ್ಲಕ್ಕೆ ಆಗಲ್ಲ. ಕೆಟ್ಟ ನಿರ್ಧಾರ ತೊಗೊಳಕ್ ಹೋಗ್ಬೇಡಿ. ಹೆಂಗಿದ್ರು ಒಂದ್ ದೇವರು ನಮ್ಮ ಕಡೆ ಸಪೋರ್ಟ್ ಇದ್ದಾನೆ. ದೇವ್ರು ಒಂದಲ್ಲ ಒಂದು ದಾರಿಯಲ್ಲಿ ನಮಗೆ ಬರ್ತಾನೆ, ಬಂದು ಕಾಪಾಡ್ತಾನೆ.